ಈಗಾಗಲೇ ನಮ್ಮ ಅಂಬೇಡ್ಕರ್ ಸರ್ಕಲ್ದಲ್ಲಿ ಟ್ರಾಫಿಕ್ದ ಸಮಸ್ಯೆ ಆಗಿರೋದ್ರಿಂದ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ಹೊಸ ತಂತ್ರಜ್ಞಾನದ ಒಂದು ಸಿಗ್ನಲ್ ಕೂಡಿಸ್ಕೊಂಡು ಟ್ರಾಫಿಕ್ ನಿರ್ವಹಣೆ ಮಾಡಲಿಕ್ಕೆ ಅದರಿಂದ ಭಾಳ ಉಪಯೋಗ ಆಗ್ತಿದೆ ಅಂತಕ್ಕಂಥ ಒಂದು ಪೊಲೀಸ್ ಇಲಾಖೆ ವರದಿಯ ಪ್ರಕಾರ ನಮ್ಮ ಶಾಸಕರ ನಿಧಿಯಲ್ಲಿ ಸುಮಾರು 22 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ನಾವು ಮಂಜೂರಾತಿ ಮಾಡಿದ್ದೀವಿ. ಕೆಲವೇ ದಿನದಲ್ಲಿ ಅದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿ ಅದನ್ನು ಪ್ರಾರಂಭ ಮಾಡ್ತೀವಿ. ಅಂದರೆ ಅಲ್ಲಿ ಕಾನ್ಸ್ಟೇಬಲ್ಗಳು ಇಲ್ಲದೇ ತನ್ನಷ್ಟಕ್ಕೆ ತಾನೇ ಅದು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಹೊಸ ತಂತ್ರಜ್ಞಾನ. ಈ ಬೆಂಗಳೂರು ಸಿಟಿಯಲ್ಲಿಯೂ ಕೂಡ ಅನೇಕ ಕಡೆ ಅದರದ ಸದುಪಯೋಗವನ್ನು ಆಗ್ತಾ ಇರ್ತಕ್ಕಂಥದ್ದು ಗಮನದಲ್ಲಿ ಇಟ್ಕೊಂಡು ಅದು ಮಾಡಿದ್ದೀವಿ. ಮತ್ತು ಅದರ ಜೊತೆಗೆ ಈಗಾಗಲೇ ಇಲಾಖೆಯವರು ಅನೇಕ ಕಡೆ CC ಕ್ಯಾಮ್ರಾಗಳನ್ನು ಕೂಡಿಸಿದ್ದಾರೆ. ಯಾರು ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡ್ತಾರೆ, ಆ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಲ್ಮೆಟ್ ಇಲ್ಲದೇ ಇರತಕ್ಕಂಥದ್ದು ಅದು ಗುರುತಿಸಿ ನೇರವಾಗಿ ಅವರ ಮನೆಗಳಿಗೆ ದಂಡದ ಪಾವತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅನೇಕ ಕಡೆ ಪ್ರಾರಂಭ ಆಗಿದೆ. ಅದು ಅಥಣಿಯಲ್ಲೂ ಕೂಡ ಪ್ರಾರಂಭ ಆಗಿದೆ. ಅದರಿಂದ ನಾನು ಸಾರ್ವಜನಿಕರು ಎಲ್ಲರಿಗೂ ಕೂಡ ಒಂದು ಬೈಕ್ ಮೇಲೆ ಓಡಾಡ್ತಕ್ಕಂಥ ಏನು ಜನರಿದ್ದಾರೆ, ಅನಾವಶ್ಯಕವಾಗಿ ಇದನ್ನು ದಂಡವನ್ನು ಹಾಕೊಳ್ತಕ್ಕಂಥದ್ದಾಗಬಾರ್ದು. ಮತ್ತು ಇದು ನಿಮ್ಮ ಜೀವ ರಕ್ಷಣೆಗಾಗಿ ಮಾಡಿರ್ತಕ್ಕಂಥದ್ದು, ನಿಮ್ಮ ಹಿತಕ್ಕಾಗಿ, ನಿಮ್ಮ ಕುಟುಂಬದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತಕ್ಕಂಥದ್ದು ಅರಿವು ನಿಮ್ಮಲ್ಲಿ ಎಲ್ಲರಿಗೂ ಇರಬೇಕು. ಆದ ಕಾರಣ ಯಾರೂ ಕೂಡ ತಲೆಗೆ ಹೆಲ್ಮೆಟ್ ಹಾಕಲಾರದೆ ಸಂಚಾರ ಮಾಡಬಾರ್ದು. ನಿಮ್ಮ ರಕ್ಷಣೆಗಾಗಿ ಮಾಡಿರ್ತಕ್ಕಂಥ ಇದೊಂದು ಕಾನೂನು. ಅದರಿಂದ ಈ ಒಂದು ಜಾಗ್ರತೆಯನ್ನು ನೀವು ವಹಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲದೆ ಹೋದರೆ ಅಂಬೇಡ್ಕರ್ ಸರ್ಕಲ್ಲು, ಸ್ವಾಮಿ ವಿವೇಕಾನಂದ ಸರ್ಕಲ್ಲು, ಶಿವಯೋಗಿ ಸರ್ಕಲ್ಲು, ಬಸವೇಶ್ವರ ಸರ್ಕಲ್ಲು, ಈ ಎಲ್ಲ ಸರ್ಕಲ್ಗಳಲ್ಲಿ CC ಕ್ಯಾಮ್ರಾಗಳನ್ನು ಕೂಡಿಸಿರ್ತಕ್ಕಂಥದ್ದು. ಅಲ್ಲಿ ಪೊಲೀಸರು ಇರಲಿ ಬೇಕಾದ್ರೆ ಬಿಡಲಿ, ನೀವು ಯಾರು ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡ್ತೀರಿ ಅದು ದಂಡ ಪಾವತಿ ಮಾಡ್ತಕ್ಕಂಥದ್ದಿದೆ. ಅದಕ್ಕೆ ತಾವೆಲ್ಲರೂ ಜಾಗೃತರಾಗಬೇಕು. ನಿಮ್ಮ ಆತ್ಮರಕ್ಷಣೆಗಾಗಿ, ನಿಮ್ಮ ಜೀವ ರಕ್ಷಣೆಗಾಗಿ ಇದನ್ನು ಪೊಲೀಸರು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳ್ತೀನಿ.